ನಿನಗೆ ನನ್ನ ನೋಡಿ ಹೆಮ್ಮೆ ಅನ್ನಿಸ್ತಾ ಇರ್ಬೇಕಲ್ವಾ? ಅಮ್ಮನಾದವಳಿಗೆ ಮಕ್ಕಳ ಬಗ್ಗೆ ಹೆಮ್ಮೆ ಇರಲೇಬೇಕು. ಆದ್ರೂ ಎಷ್ಟು ಸತಾಯಿಸ್ಬಿಟ್ಟೆ ತಾಯಿ ನೀನು. ಮಕ್ಕಳ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ಅವ್ರನ್ನ ಪೊರಿಬೇಕಲ್ವಾ? ಅದು ಬಿಟ್ಟು ನನಗೆ ಬೇಕಾದನ್ನೇ ನಿನ್ನ ಹತ್ರ ಬಚ್ಚಿಟ್ಕೊಂಡು ಆಟ ಆಡಿಸ್ಬಿಟ್ಟೆಲ್ಲ. ಇದು ನಿನಗೆ ನ್ಯಾಯ ತಪ್ಪಲ್ವ ತಾಯಿ? ಪರವಾಗಿಲ್ಲ, ಈಗ ನಿನ್ನ ಸಹಾಯ ನನಗೆ ಬೇಕಾಗಿದೆ. ನನ್ನ ಗುರಿ ನನ್ನ ಕಣ್ಣು ಮುಂದೆನೇ ಇದೆ. ನಿನ್ನ ಶಕ್ತಿ ಕಡಿಮೆಯಾಗ್ತಾ ಹೋಗ್ತಾ ಇದೆ, ನನ್ನ ಪ್ರಾಬಲ್ಯ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಕೆಲವೇ ಗಂಟೆಗಳಷ್ಟೇ ತಾಯಿ, ನನ್ನ ಶಕ್ತಿ ಏನು ಅಂತ ನಾನು ತೋರಿಸ್ತೀನಿ. ಈ ಸಂಜೆ ನನ್ನ ಆಟ ಪ್ರಾರಂಭ. ನಿನ್ನ ಕಣ್ಣು ಮುಂದೆನೇ ಶ್ರೀಚಕ್ರವನ್ನ ಕೈವಶ ಮಾಡಿಕೊಳ್ತೀನಿ. ಯಾವತ್ತೂ ನೀನು ನನ್ನ ಕಾರ್ಯಗಳಿಗೆ ಅಡೆತಡೆ ತಂದಿದೀಯ, ಹಾಗಂತ ಬೇಜಾರು ಮಾಡ್ಕೊಂಡಿರಬಹುದು, ಕೆಲವೊಮ್ಮೆ ಸಿಟ್ಟು ಮಾಡ್ಕೊಂಡಿರಬಹುದು. ಆದ್ರೆ ನಾನು ನಿನ್ನ ಉಪಾಸಕ ತಾಯಿ. ಸದಾಕಾಲ ನಿನ್ನ ಪೂಜೆ ಮಾಡ್ಕೊಂಡ್ ಬಂದಿರುವನು. ಈಗಲೂ ಅಷ್ಟೇ ನೀನೇ ಕಾಪಾಡಬೇಕು ತಾಯಿ. ನಾನು ನಿನ್ನನ್ನು ಸೋಲಿಸಬೇಕು, ನಿನ್ನ ಮುತ್ತೈದೆ ಪೂಜೆ ಭಂಗವಾಗಬೇಕು, ಶ್ರೀಚಕ್ರ ನನ್ನ ಕೈವಶವಾಗಬೇಕು. ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ತಾಯಿ. ನಿನ್ನ ಉಪಾಸಕನನ್ನ ಅನುಗ್ರಹಿಸಬೇಕು ತಾಯಿ. ಮೀರಿದ್ರೆ ಅನಾಹುತವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ಶಾಸ್ತ್ರಿಗಳೇ. ವಿಧಿ ಜೊತೆ ಆಟ ಆಡಬೇಡಿ. ಅಮ್ಮನವ್ರ ಪೂಜೆ ನಿಂತರೆ ನಮಗೆ ಕೇಡು. ಇಷ್ಟು ದಿನ ಶಾಂತವಾಗಿ ಕೂತಿದ್ದಾಳೆ ಆ ತಾಯಿ, ಕೆರಳಿಸ್ಬೇಡಿ ಆಕೆನ. ಆಕೆ ಕೋಪಕ್ಕೆ ನಾವು ಯಾರು ಉಳಿಯಲ್ಲ, ಭಸ್ಮ ಆಗ್ಬಿಡ್ತೀವಿ. ಪೂಜೆ ಉಳಿದಿರೋದು ಇನ್ನು 10 ನಿಮಿಷ. ದೇಶಿಕರೇ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಎಲ್ಲ ಅಮ್ಮನವರಿಚ್ಛೆ. ಕುಹಕದ ಮಾತಾಡಬೇಡಿ ಶಾಸ್ತ್ರಿಗಳೇ. ಮುತ್ತೈದೆ ಪೂಜೆ ಆಗೋವರೆಗೂ ಶಕ್ತಿ ಸಂಚಯ ಆಗಲ್ಲ. ಶಕ್ತಿ ಸಂಚಯ ಆಗದೆ ಚಕ್ರ ಉದ್ಭವ ಆಗೋಲ್ಲ. ಈ ಇಡೀ ದೇವಸ್ಥಾನ ನಿಂತಿರೋದೆ ಆ ಚಕ್ರದ ಮೇಲೆ. ಚಕ್ರ ಉದ್ಭವ ಆಗದೆ ಹೋದರೆ ಈ ದೇವಸ್ಥಾನ ಬರೀ ಕಲ್ಲು ಶಾಸ್ತ್ರಿಗಳೇ. ದೇವಸ್ಥಾನವೇ ಇಲ್ಲದೆ ಹೋದ್ಮೇಲೆ ಇನ್ನು ನಾವೇನು ನೀವೇನು ಎಲ್ಲ ಗೌಣ. ಈಗಲೂ ತಡವಾಗಿಲ್ಲ. ತಾಳಿ ಎಲ್ಲಿದೆ ಹೇಳ್ಬಿಡಿ. ಗೊತ್ತಿಲ್ಲದೆ ಇರೋ ವಿಷಯಗಳ ಬಗ್ಗೆ ಉತ್ತರ ಕೊಡೋಷ್ಟು ಜ್ಞಾನಿ ನಾನಲ್ಲ ದೇಶಿಕರೇ. ತಾಳಿ ಎಲ್ಲಿದೆ ಹೇಳ್ಬಿಡಿ. ದೇಶಿಕರೇ,
ನೀವು ಕೇಳಿದ್ದ ಪ್ರಶ್ನೆಗಳಿಗೆಲ್ಲ ನಂದು ಒಂದೇ ಉತ್ತರ ಗೊತ್ತಿಲ್ಲ. ಪೂಜೆ ನಡೆಯುತ್ತೆ. ನೀವೇ ಹೇಳ್ತಾ ಇರ್ತಿರಲ್ಲ, ಅಮ್ಮನವರು ಸರ್ವಶಕ್ತಿ, ಅವಳ ಸಿಟ್ಟಿಗೆ ಇಡೀ ಊರೇ ಸುಟ್ಟು ಭಸ್ಮ ಆಗಿ ಹೋಗ್ಬಿಡುತ್ತೆ ಅಂತ. ಆಗ್ಲಿ, ಅಷ್ಟೇ ಶಕ್ತಿವಂತಲಾಗಿದ್ರೆ ಮಾಂಗಲ್ಯ ತರಿಸ್ಕೊಳ್ಳಿ, ಶಕ್ತಿ ಸಂಚಯನ ಮಾಡ್ಕೊಳ್ಳಿ. ನೀವು ಹೇಳದಷ್ಟೇ ಅಮ್ಮನವರು ಶಕ್ತಿವಂತಲಾಗಿದ್ರೆ ಕಶ್ಚಿತ್ ಮನುಷ್ಯ ಮಾಡಿದ ಒಂದು ಮಾಂಗಲ್ಯ ಯಾವ ಲೆಕ್ಕ? ತುಂಬ ಉದ್ದಟತನದ ಮಾತಾಡ್ತಿದ್ದೀರಿ. ಇದ್ರ ಪರಿಣಾಮ ಅನುಭವಿಸೇ ತಿರ್ತೀರಿ. ಮುತ್ತೈದೆ ಪೂಜೆ ನಡೆಯುತ್ತೆ. ಮಾಂಗಲ್ಯ ಇರಲಿ ಇಲ್ಲದೆ ಇರಲಿ, ಶಕ್ತಿ ಸಂಚಯನ ಮಾಡ್ಕೊಳ್ಳೋದು ಅಮ್ಮನವ್ರಿಗೆ. ನೋಡೋಣ ಆಕೆ ಪವಾಡ ಏನು. ಅಮ್ಮ ಜಗಜ್ಜನನಿ, ಸೃಷ್ಟಿನೇ ಎದುರು ಹಾಕೋಬೇಕು ಅಂತ ಹೊರಟಿದ್ದಾನೆ ಈ ಮನುಷ್ಯ. ಬೀಜ ಬಿತ್ತಿದ್ರೆ ಹಸಿರು ಬೆಳೆಯೋ ಈ ಭೂಮಿ, ಸಿಟ್ಟಾದ್ರೆ ಬೆಂಕಿ ಕಾರೋ ಜ್ವಾಲಾಮುಖಿ ಆಗುತ್ತೆ ಅಂತ ಮರ್ತಿದ್ದಾನೆ. ಎಲ್ಲ ನೀನೇ ನೋಡ್ಕೋಬೇಕು ತಾಯಿ, ನೀನೇ ನೋಡ್ಕೋಬೇಕು. ಎಲ್ಲವೂ ಅರ್ಥ ಆಯ್ತು. ಅಮ್ಮನವರ ಸೇವೆಯ ಭಾಗ್ಯ ನನಗೆ ದೊರಕಿದೆ. ತಾಯಿಯ ತಾಳಿಗೆ ಕೈ ಹಿಡೋ ಈ ದುರುಳರ ಸಂಹಾರದಲ್ಲಿ ನನ್ನದು ಪಾಲಿರ್ಲಿ. ಮಹಾತಾಯಿ ತ್ರಿಪುರ ಸುಂದರಿ ಅಮ್ಮನವರ ಕೃಪೆ ನನ್ನ ಮೇಲಿರ್ಲಿ. ನಾನು ಗರ್ಭಗುಡಿಗೆ ಹೋಗ್ತೀನಿ. ಪೂಜಾ ಸಮಯದಲ್ಲಿ ಅಲ್ಲಿಲ್ಲ ಅಂದ್ರೆ ಅನುಮಾನ ಬರುತ್ತೆ.